ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸ್ನೇಹಿತರೆ, ಹೋಟೆಲ್ಗೆ ಹೋದಾಗ ನಾವು ತಿಂದ ತಟ್ಟೆನ ನಾವೇ ತೊಳೆದಿಡಬೇಕು ಅಂತಂದರೆ ಹೇಗಿರುತ್ತೆ? ಹಸಿ ಮತ್ತು ಒಣಕಸವನ್ನು ನಾವೇ ನಮ್ಮ ಕೈಯಾರ ಬೇರೆ ಬೇರೆ ಮಾಡಬೇಕು ಅಂತಂದರೆ ಏನು ಗತಿ? ನಮಗೆ ಅಡುಗೆ ಮಾಡೋದಕ್ಕೆ ಬೇಕಾಗಿರೋ ಆಹಾರ ಪದಾರ್ಥಗಳನ್ನು ನಾವೇ ಬೆಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದರೆ ಏನು ಮಾಡೋದು? ಮನೆ ಕೆಲಸದವರು ಒಂದು ವಾರ ಬರದೇ ಹೋದರೆ? ಬೆಳಗ್ಗೆ ಹಾಲು ಪೇಪರ್ ಯಾರೂ ಹಾಕದೆ ಹೋದರೆ? ಯೋಚನೆ ಮಾಡಿ, ಇಂಥ ಎಷ್ಟೋ ಕೆಲಸಗಳನ್ನು ಮಾಡೋರು ತಮ್ಮ ಕೆಲಸ ಮಾಡದೆ ಹೋದರೆ ನಮಗೆಷ್ಟು ಕಷ್ಟ ಆಗುತ್ತೆ ಅಂತ. ನಮ್ಮ ರೊಟೀನ್ ಎಷ್ಟು ಏರುಪೇರು ಆಗುತ್ತೆ ಅಲ್ವಾ? ಟೈಲರ್ಗಳು, ವಾಚ್ಮೆನ್ಗಳು, ಮನೆ ಪೇಂಟ್ ಹೊಡೆಯೋರು, ಕ್ಯಾಬ್ ಡ್ರೈವರ್ಗಳು, ಡೆಲಿವರಿ ಬಾಯ್, ಸರ್ವಿಸ್ ಮೆನ್ಗಳು, ನಾವು ವಾಸ ಮಾಡೋ ಸಮಾಜದಲ್ಲೇ ಇವರೂ ವಾಸ ಮಾಡ್ತಾರೆ ಅಲ್ವಾ? ನಾವೆಲ್ಲ ನಮ್ಮ ಕೆಲಸದ ಮೂಲಕ ಮತ್ತೊಬ್ಬರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ದೀವಿ, ಹಾಗೆ ವಾಪಸ್ ಸಹಾಯ ಪಡ್ಕೋತಾ ಇದ್ದೀವಿ. ಯಾರ ಕೆಲಸನೂ ಹೆಚ್ಚಲ್ಲ, ಯಾರ ಕೆಲಸನೂ ಕಡಿಮೆ ಅಲ್ಲ. ಪ್ರತಿ ಕೆಲಸಕ್ಕೂ ಅದರದೇ ಆದ ಮಹತ್ವ ಇದೆ. ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದಮೇಲೆ ನಾವು ಒಬ್ಬರಿಗೊಬ್ಬರು ಡಿಪೆಂಡ್ ಆಗಿದ್ದೀವಿ ಅಂತ ತಾನೇ ಅರ್ಥ. ಎಲ್ಲವನ್ನ ಹಣದಿಂದ ಅಳಿಬಾರ್ದು. ಹಣ ಕೊಟ್ಟ ಮಾತ್ರಕ್ಕೆ ಎಲ್ಲ ಸಿಗೋದಿಲ್ಲ ಅಲ್ವಾ? ಯಾವುದೇ ವೃತ್ತಿಯನ್ನು ಕೀಳಾಗಿ ಕಂಡು ಆ ವೃತ್ತಿ ಮಾಡೋರನ್ನು ಅಗೌರವದಿಂದ ನಡೆಸ್ಕೊಳ್ಳೋದು ಮಾನವೀಯತೆನಾ? ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಬಸವಣ್ಣನವರು ಹೇಳಿದ್ದಾರೆ. ಸ್ವರ್ಗ ಹಾಗೆ ನರಕವನ್ನು ಸೃಷ್ಟಿ ಮಾಡೋ ಶಕ್ತಿ ನಮ್ಮ ಕೈಲೇ ಇದೆ. ಯಾರೊಬ್ಬರಿಗೂ ತಾವು ಮಾಡೋ ವೃತ್ತಿ ಬಗ್ಗೆ ಕೀಳರಿಮೆ ಹುಟ್ಟೋದು ಬೇರೊಬ್ಬರು ಅದನ್ನು ಹಗುರವಾಗಿ ಕಂಡಾಗಷ್ಟೇ. ಯಾರ ಆತ್ಮಗೌರವಕ್ಕೂ ಧಕ್ಕೆ ಬಾರದ ರೀತಿ, ಯಾರ ಆತ್ಮವಿಶ್ವಾಸವನ್ನು ಕುಗ್ಗಿಸದೇ ಇರೋ ರೀತಿ ನಡ್ಕೊಳ್ಳೋಣ. ಯಾವುದೇ ವೃತ್ತಿ ನಿರತರು ಸಮಾಜದ ಸೇವಕರಷ್ಟೇ ಅಲ್ಲ, ಸಮಾಜದ ಸ್ನೇಹಿತರು. ನಾವೆಲ್ಲರೂ ಒಂದೇ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.